ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶೋಪ್ಸ್ ವರ್ಲ್ಡ್. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈ ವ್ಲಾಗ್ ಕಂಪ್ಲೀಟ್ 7ನೇ ಶನಿವಾರದ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದೆ. ಇವತ್ತು ನಾನು ವೇರ್ ಮಾಡ್ತಿರೋಂಥ ಔಟ್ಫಿಟ್ ಬಂದು ಇದು ಈ ಫ್ಯಾಬ್ರಿಕ್ ಚಾಂದೇರಿ ಸಿಲ್ಕ್ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಅಂಡ್ ಇದನ್ನ ಪೀಸ್ ತಗೊಂಡು ಹೊಲಿಸ್ಕೊಂಡಿರೋದು. ಸೊ ಇದು ನನ್ನ ಕಂಪ್ಲೀಟ್ ಔಟ್ಫಿಟ್ ಆಗಿರುತ್ತೆ. ಯೂಶಲಿ ನನಗೆ ಶನಿವಾರ ಅಂದ್ರೆ ತುಂಬಾನೇ ಸೆಂಟಿಮೆಂಟ್, ಯಾಕೆಂದ್ರೆ ನನ್ನ ಫೇವ್ರೆಟ್ ಗಾಡ್ ಬಂದು ಆಂಜನೇಯ. ಸೊ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಆಂಜನೇಯ ಟೆಂಪಲ್ಗೆ ಹೋಗ್ಬೇಕು ಅಂತ ಬೇಗ ರೆಡಿ ಆಗಿದ್ದೆ. ಅಂಡ್ ನಮ್ಮ ಮನೆಯಲ್ಲಿ ಈ ತರ ಪೂಜೆ ಮಾಡಿದ್ವಿ. ಸೊ ಪೂಜೆ ನಮ್ಮ ಮನೇಲಿ ಯೂಶಲಿ ನಮ್ಮ ಡ್ಯಾಡಿನೇ ಮಾಡೋದು. ಅಂಡ್ ನಾವು ಇವತ್ತು ಹೋಗಿದ್ದಂತ ಟೆಂಪಲ್ ಬಂದು ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ಟೆಂಪಲ್. ಸೊ ನಾವು ಹೋದಾಗ ಅಲ್ಲಿ ಇನ್ನೂ ಅಭಿಷೇಕ ಮಾಡ್ತಾ ಇದ್ರು. ಸೊ ದರ್ಶನ ಮುಟ್ಕೊಂಡು ಬೇಗನೆ ಬಂದ್ಬಿಟ್ವಿ ನಾವು. ಒಳಗಡೆ ಬೇಗನೆ ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಅಂಡ್ ಅಲ್ಲಿ ತೀರ್ಥ ತಗೊಂಡು ನಮ್ಮ ಹಾಗೇನೆ ಒಂದು ಯಂತ್ರ ಕಟ್ಟಿಸಿದ್ವಿ. ದೇವ್ರ ಕೈ ಮುಕ್ಕೊಂಡು ಅಲ್ಲೇ ಪ್ರಸಾದ ಕೂಡ ಕೊಡ್ತಾ ಇದ್ರು. ಪೊಂಗಲ್ ಮತ್ತೆ ಬಿಸಿಬೇಳೆ ಬಾತ್ ಹಾಕಿದ್ರು. ಸೊ ಅದನ್ನ ತಿನ್ಕೊಂಡು ವಾಪಸ್ ನಾವು ಮನೆಗೆ ಬಂದ್ಬಿಟ್ವಿ. ಮತ್ತೆ ಮಧ್ಯಾಹ್ನದಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀನಿ. ಸೊ ಯೂಶಲಿ ನಮ್ಮನೇಲಿ ಮಧ್ಯಾಹ್ನದೊತ್ತು ಮುದ್ದೆ ಮಾಡ್ತಾರೆ. ಆದ್ರೆ ಮುದ್ದೆಗೆ ಅವತ್ತು ರಾಗಿ ಹಿಟ್ಟು ಖಾಲಿ ಆಗಿತ್ತು ಅಂತ ಚಪಾತಿ ಮಾಡ್ಕೊಂತಾ ಇದ್ದೀನಿ. ಯೂಶಲಿ ನಾನು ಚಪಾತಿ ಹಿಟ್ಟು ಕಲಿಸ್ಕೊಳ್ಳುವಾಗ ಚಪಾತಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ, ಯಾಕೆಂದ್ರೆ ಚಪಾತಿ ಸ್ವಲ್ಪ ಸ್ಮೂತ್ ಆಗಿ ಬರುತ್ತೆ ಅಂತ. ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಸೈಡಿಗೆ ಇಟ್ಟಿದ್ದೆ. ಅದಾದ್ಮೇಲೆ ಕೌಂಟರ್ ಟಾಪ್ ಎಲ್ಲ ಸ್ವಲ್ಪ ಗಲೀಜಾಗಿತ್ತು, ನೀವು ನೋಡ್ತಾ ಇರ್ಬೋದು. ಅದಕ್ಕೆ ಅವಾಗ್ಲೇನೆ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅವಾಗಿಂದಾನೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ಕೆಲಸ ತಪ್ಪುತ್ತೆ ಅಲ್ವಾ, ಇಲ್ಲ ಅಂದ್ರೆ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕುತ್ಕೊಬೇಕು. ಸೊ ಅದಕ್ಕೆ. ಅಂಡ್ ಗ್ಲಾಸ್ ಬಾಟಲ್ ಅಲ್ಲಿ ಸ್ವಲ್ಪ ಆಯಿಲ್ ಖಾಲಿ ಆಗಿತ್ತು, ಅದಕ್ಕೆ ಆಯಿಲ್ ನ ರಿಫಿಲ್ ಮಾಡ್ಕೊಂತಾ ಇದ್ದೀನಿ. ಆಕ್ಚುಲಿ ಕ್ಯಾನಲ್ಲಿ ಆಯಿಲ್ ಫುಲ್ ತುಂಬೋಗಿತ್ತು, ನನಗೆ ಸರಿಯಾಗಿ ಹಾಕಕ್ಕೆ ಬರ್ಲಿಲ್ಲ, ಅದಕ್ಕೆ ಅಲ್ಲಿ ಸ್ವಲ್ಪ ಚೆಲ್ಲೋಗ್ಬಿಡ್ತು. ಅದು ಅಲ್ಲದೆ ಗ್ಲಾಸ್ ಬೇರೆ ನಂಗೆ ಎಲ್ಲಿ ಬಿದ್ದೋಗ್ಬಿಡುತ್ತೋ ಅನ್ನೋ ಭಯ ಬೇರೆ ಐತಾ, ಅದಕ್ಕೆ ಪಟ ಅಂತ ಹಾಕ್ಬಿಟ್ಟೆ. ನೋಡಿದ್ರೆ ಅಲ್ಲಿ ಸ್ವಲ್ಪ ಚೆಲ್ಲೋಗ್ಬಿಟ್ಟು ಮತ್ತೆ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಕುತ್ಕೊಂಡೆ. ಸಾಂಬಾರ್ಗೆ ಸ್ವಲ್ಪ ಒಗ್ಗರಣೆ ಹಾಕ್ಬೇಕಾಗಿತ್ತು, ಅದಕ್ಕೆ ಆನಿಯನ್ಸ್ ಎಲ್ಲ ಕಟ್ ಮಾಡ್ಕೊಂಡ್ಬಿಡ್ತಾ ಇದೀನಿ. ಇದು ಸಾಂಬಾರು ನನ್ನ ಸಿಸ್ಟರ್ ಬೆಳಗ್ಗೆನೆ ಮಾಡಿಟ್ಟು ಹೋಗಿದ್ರು. ಅದು ಟೊಮೆಟೊ ಪಪ್ಪು ರೆಸಿಪಿ. ಅದಕ್ಕೆ ಸಾಂಬಾರ್ನ ಸ್ವಲ್ಪ ನೀಟಾಗಿ ಮಸ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ಟೆ ನಾನು ಅಷ್ಟೇ. ಇದು ಟೊಮೆಟೊ ಪಪ್ಪು ರೆಸಿಪಿ ಆಕ್ಚುಲಿ ನನ್ನ ಸ್ಟೈಲಲ್ಲಿ ನಾನು ಯಾವ ತರ ಮಾಡ್ತೀನಿ ಅನ್ನೋದನ್ನ ನಾನು ಮುಂದಿನ ಬ್ಲಾಗ್ಸ್ ಅಲ್ಲಿ ಶೇರ್ ಮಾಡ್ತೀನಿ. ಅವಳು ಹೇಗ್ ಮಾಡಿದಾಳೋ ನಂಗೆ ಅಷ್ಟು ಐಡಿಯಾ ಇಲ್ಲ. ಸೊ ಸುಮ್ಮನೆ ನಾನು ಅದಕ್ಕೆ ಸ್ವಲ್ಪ ಮಸ್ಕೊಂಡ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ಟೆ ಅಷ್ಟೇ, ನಾನು ಏನೋ ಮಾಡಕ್ ಹೋಗ್ಲಿಲ್ಲ ಅದನ್ನ. ಅಂಡ್ ಇಲ್ಲಿ ನಾನು ಚಪಾತಿ ಹಿಟ್ಟನ್ನ ಫಸ್ಟೇ ಬಾಲ್ಸ್ ತರ ಮಾಡ್ಕೊಂಡ್ಬಿಡ್ತೀನಿ, ಯಾಕೆಂದ್ರೆ ಒಂದೇ ಸರಿ ಲಟ್ಸ್ಕೊಳಕ್ ಈಸಿ ಆಗುತ್ತೆ ಅಂತ. ಅಂಡ್ ಇದು ಇವತ್ತಿನ ನನ್ನ ಲಂಚ್. 2 ಚಪಾತಿ, ಒಂದು ಸ್ವಲ್ಪ ಸಾಂಬಾರು ಮತ್ತೆ
ಸೌತೆಕಾಯಿ ಅಂಡ್ 4 ಗಂಟೆ ಹಂಗೆ ನಮ್ಮ ಆರ್ಯನ್ಗೆ ಬಾದಾಮ್ ಡ್ರಿಂಕ್ ತಂದಿದ್ದು, ಅದ್ರ ನಾನು ಸ್ವಲ್ಪ ಕುಡ್ದೆ, ಅವನಿಗೆ ಸ್ವಲ್ಪ ಕೊಟ್ಟೆ. ಅಂಡ್ ಈ ಸೀರೆ ಬಗ್ಗೆ ಹೇಳ್ಬೇಕು ಅಂದ್ರೆ, ಈ ಸೀರೆ ನಮ್ಮಮ್ಮ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ರು. ಈ ಸೀರೆನ ಮೀಶೋದಲ್ಲಿ ಅಮ್ಮ ಆರ್ಡರ್ ಮಾಡ್ಕೊಂಡ್ರು, ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ ಅಲ್ವಾ, ಸೊ ಅದಕ್ಕೆ. ಅಂಡ್ ಇದು ಕಾಟನ್ ಸಿಲ್ಕ್ ಸ್ಯಾರಿ ಅಂಡ್ ಇದ್ರ ಪ್ರೈಸ್ ಬಂದು 369 ಇದೆ, ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ. ಆನ್ಲೈನ್ ಪ್ರೈಸ್ ಇನ್ನ ಕಮ್ಮಿನೇ ಇದೆ. ನಿಮ್ಗೆ ಏನಾದ್ರು ಬೇಕಿದ್ರೆ ಕಮೆಂಟ್ ಮಾಡಿ, ಲಿಂಕ್ ಹಾಕಿರ್ತೀವಿ. ಇದ್ರಲ್ಲಿ ಇನ್ನೂ ಡಿಫ್ರೆಂಟ್ ಕಲರ್ಸ್ ಕೂಡ ಇದಾವೆ, ನಿಮಗೆ ಬೇಕಂತ ತಗೋಬಹುದು. ಅಂಡ್ ಈ ಟಿ ಶರ್ಟ್ ನ ನನ್ನ ಸಿಸ್ಟರ್ ಆರ್ಡರ್ ಮಾಡ್ಕೊಂಡಿದ್ದು, ಇದ್ರ ಕಾಸ್ಟ್ 159 ಇದೆ. ಅಂಡ್ ಈ ಹುಡಿ ಪ್ರೈಸ್ 321 ಇದೆ. ಮತ್ತೆ ಈ ಡ್ರೆಸ್ ನ ಕೂಡ ಅವಳೇ ಆರ್ಡರ್ ಮಾಡ್ಕೊಂಡಿದ್ಲು ಆನ್ಲೈನ್ ಅಲ್ಲಿ. ಇದು ಕಂಪ್ಲೀಟ್ ಸೆಟ್ ಬರುತ್ತೆ, ಅಂದ್ರೆ ಕುರ್ತಿ, ಪ್ಯಾಂಟ್ ಮತ್ತೆ ದುಪಟ್ಟ 3 ಕೂಡ ಇದೆ. ಇದರ ಪ್ರೈಸ್ ಬಂದು 290 ಅಷ್ಟೇ, ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ಸೈಜ್. ಇವಳು ಆರ್ಡರ್ ಮಾಡ್ಕೊಂಡಿರೋದು XXS ಸೈಜು. ಸೊ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.